ಗುರು ಹಿರಿಯರು, ಎಲ್ಲ ತಾಯಂದರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೂ ಜ್ಞಾನವನ್ನು ಕೊಟ್ಟಿರುವಂತ ಎಲ್ಲ ನನ್ನ ಗುರುಗಳು ಹಾಗೂ ಗುರುಮಾತೆಯರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಾನು ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರ, ಹುಲಿಯ ಹಾಲನ್ನು ಕುಡಿದವ ಗರ್ಜಿಸಲೇಬೇಕು, ಅದೇ ರೀತಿ ಶಿಕ್ಷಣವನ್ನು ಪಡೆದವ ಅದನ್ನು ಸಮಾಜಕ್ಕೆ ಒಳ್ಳೆಯ ರೀತಿ ತಿಳಿಸಲೇಬೇಕು. ತಿಳಿಸ್ಲಿಲ್ಲ ಅಂದ್ರ ಈ ಸಮಾಜದೊಳಗೆ ಮತ್ತೊಂದು ರೀತಿ ಬದಲಾವಣೆ ಆಗುವುದಿಲ್ಲ. ಅದೇ ರೀತಿ ಸ್ವಾಭಾವಿಕವಾಗಿ ಶಿಕ್ಷಣದ ಮಹತ್ವ ಹೆಂಗದಪ್ಪ ಅಂದ್ರ, ಶಿಕ್ಷಣ ಪ್ರತಿಯೊಬ್ಬರಿಗೆ ಜೀವನದ ಮೌಲ್ಯ ಆಗಿರ್ಬೇಕೆ ಹೊರತು ದುಡ್ಡು ಗಳಿಸುವಂತ ಒಂದು ಮಾರ್ಗ ಆಗಿರಬಾರದು. ಕೇವಲ ಶಿಕ್ಷಣ ಅಂದ್ರ ನೌಕರಿ ಸಲುವಾಗಿನ ಶಿಕ್ಷಣ ಅಂತೇಳಿ ಯಾರು ಓದ್ಲಾಕ್ ಹೋಗ್ಬೇಡ್ರಿ, ಜ್ಞಾನ ಸಲುವಾಗಿ ಶಿಕ್ಷಣವನ್ನು ಪಡ್ಕೋರಿ. ನೌಕರಿ ಸಲುವಾಗಿ ನಾವೇನ್ ಮಾಡ್ತೀವಿ, ಸ್ವಾಭಾವಿಕ ಶಾಲಾ ಕಲಿದ್ರೆ ನಮ್ಮ ಮಕ್ಕಳಿಗೆ ಮೊದಲಿಗೆ ನಮ್ಮ ತಲೆ ಒಳಗೆ ಹಾಕ್ಬಿಡ್ತಾರೆ. ಮಕ್ಕಳೊಳಗೆ ಏನಪ್ಪಾ ಅಂದ್ರೆ ಎಲ್ಲಾ ತಾಯಿ ತಂದಿದ್ರು ನೌಕರಿನ ಹಿಡಿಬೇಕು, ಸರ್ಕಾರಿ ನೌಕರಿ ತಗೊಂಡ್ರೆ ಒಳ್ಳೆ ಜೀವನ ಇರ್ತದ, ಸರ್ಕಾರಿ ನೌಕರಿ ಒಳಗಿದ್ರೆ ಒಳ್ಳೆ ಜಾಬ್ ಇರ್ತದ, ಒಳ್ಳೆ ರೆಸ್ಪೆಕ್ಟ್ ಇರ್ತದ. ನಾ ಹೇಳ್ತೀನಿ, ಜೀವನದ ಮೌಲ್ಯಗಳನ್ನ ಅರ್ಥವೂ ಸಹ ಒಳ್ಳೆ ಮನುಷ್ಯನ ಇರ್ತಾನ. ಒಳ್ಳೆ ಸಮಾಜದೊಳಗ ದೇಶ ಸೇವಾ ಮಾಡ್ಬೇಕಪ್ಪ ಅಂದ್ರ ಕೇವಲ ದೇಶದೊಳಗೆ ಬೋರ್ಡರ್ ಒಳಗೆ ನಿಂತು ಸೇವಾ ಮಾಡಿದ್ರೆ ಅಷ್ಟೇ ದೇಶ ಸೇವಾ ಅಲ್ಲ, ಸಮಾಜದೊಳಗೆ ನಿಂತು ಮಾಡುವಂತ ತಪ್ಪುಗಳನ್ನು ಸಹ ತಿದ್ದಿ ತೋರಿಸುವಂತ, ಮುಂದೆ ಬಂದು ತೋರಿಸುವಂತ ವ್ಯಕ್ತಿನೂ ಕೂಡ ದೇಶ ಸೇವಾನ ಮಾಡಿದಾಗ. ಹಂಗ ಪ್ರತಿಯೊಬ್ಬನು ನಿಮ್ಮ ಮುಂದೆ ಸಣ್ಣ ಸಣ್ಣ ತಪ್ಪುಗಳು ಕಾಣಿಸ್ತಿದ್ರು ಸಹ ಅದನ್ನ ಗುರುತಿಸ್ರಿ. ನಾ ಹೇಳ್ತೀನಿ, ತಪ್ಪು ಒಳಗ ದೊಡ್ಡ ತಪ್ಪ ಸಣ್ಣ ತಪ್ಪ ಅಂತ ಹೇಳಿ ಇರುವುದಿಲ್ಲ. ತಪ್ಪು ಯಾವತ್ತು ತಪ್ಪೇ, ಅದು ದೊಡ್ಡವರು ಮಾಡಿದ್ರು ತಪ್ಪೇ, ಅದು ಸಣ್ಣವ್ರು ಮಾಡಿದ್ರು ತಪ್ಪೇ. ಅದೇ ರೀತಿ ದೊಡ್ಡವ್ರು ಮಾಡ್ಯಾರ ಅಂತ ಹೇಳಿದ್ರೆ ತಪ್ಪೇನು ಬದಲಾವಣೆ ಆಗುದಿಲ್ಲ, ಸಣ್ಣವ್ರು ಮಾಡ್ಯಾರ ಅಂತ ಅದನ್ನು ದೊಡ್ಡದು ಮಾಡಿ ತೋರಿಸೋದಿರುವುದಿಲ್ಲ. ಅದಕ್ಕ ಯಾರೇ ಸಮಾಜದೊಳಗೆ ತಪ್ಪು ಮಾಡ್ಲಿ ಅದನ್ನ ಪ್ರತಿಯೊಬ್ಬರೂ ಸಹ ಸ್ವಾಭಾವಿಕ. ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ ನಾನು ನಿಮಗ, ಆ ಲಕ್ಷ ಕೊಟ್ಟ ಆ ಕಥೆಯ ವಿಚಾರ ನೀವು ತಿಳ್ಕೋರಿ. ಒಂದು ದೊಡ್ಡ ಗುಹೆ ಇರ್ತದ, ಆ ಗುಹೆ ಒಳಗೆ ಏನ್ ಮಾಡಿರ್ತದಪ್ಪ ಅಂದ್ರ ಒಂದು ಸಿಂಹ ಮಲ್ಕೊಂಡಿರ್ತದ. ಆ ಸಿಂಹ ಮಲ್ಕೊಂಡಾಗ ಏನ್ ಮಾಡ್ತದಪ್ಪ ಅಂದ್ರ 4 ಇರುವೆಗಳು ಒಂದು ತನ್ನ ಲೈನ್ ಹಿಡ್ಕೊಂಡು ಹೋಗ್ತಿರ್ತಾವ. ಯಾವ ಇರುವೆಗಳು? ಕಪ್ಪು ಕಂಟಿ ಇರುವೆಗಳು ತಮ್ಮ ಲೈನ್ ಹಿಡ್ಕೊಂಡು ಹೋಗ್ತಿರ್ಬೇಕಾದ್ರ ಅವಾಗ ಏನಾಗ್ತದಪ್ಪ ಅಂದ್ರ ಆ ಸಿಂಹಕ್ಕೆ ಎಚ್ಚರ ಆಗ್ತದೆ. ಸಿಂಹಕ್ಕೆ ಎಚ್ಚರಾಗಿ ಏನ್ ಮಾಡ್ತದಪ್ಪ ಅಂದ್ರ ಅದು ತನ್ನ ಮುಂದೆ ಇರಿಬಿ ಹೊಂಟಿದ್ದನ್ನ ನೋಡಿ ಒಂದು ಇರಿಬಿಯನ್ನ ಕೊಲ್ಲುತ್ತದೆ. ಅದು ತಮ್ಮ ಮುಂದೆ ಹೊಂಟಂತ ಒಂದು ಇರಿಬಿಯನ್ನ ಕೊಲ್ಲುತ್ತದ. ಆ ಇರಿಬಿ ಸತ್ತ ಬಳಿಕೂ ಸಹ ಅದು ಇರುಗಳು ಜೋಡಿದಂತ ಇರಿಬಿಗಳು ಸುಮ್ಮಿರುವುದಿಲ್ಲ. ಕ್ರಮೇಣ ಒಂದೊಂದು ಬರಕ್ ಶುರು ಮಾಡ್ತಾವ. ಸಣ್ಣ ಇರ್ಬಿಗಳು ಮೊದಲನೇ ಬಂದಂತ ಇರ್ಬಿನ ಕೊಂದ್ರು, ಅದು ಸತ್ತದು. ಎರಡನೇ ಇರ್ಬಿ ಬರ್ತದ ಸಿಂಹ, ಅದನ್ನೂ ಕೊಲ್ತು, ಅದು ಸತ್ತದು. ಮೂರನೇ ಇರ್ಬಿ ಸಹ ಬರ್ತದ, ಅದನ್ನೂ ಕೊಲ್ತು, ಅದೇ ಸತ್ತದು. ಸಿಂಹಕ್ಕೆ ಬೇಸರ ಆಗ್ತದ, ಸಿಂಹಕ್ಕೆ ಬಹಳ ಬೇಸರ. ಏನು ಇಂಥ ದೊಡ್ಡ ಸಿಂಹದಿನ ನನ್ಗೆ ಹೋದ್ ನೀವು ಸಣ್ಣ ಇರಿಬಿಗಳು ಪ್ರತಿಯೊಬ್ಬರು ಕೊಂದ್ರು ಸಕಟ್ ನಿಮ್ಗೆ ಅರ್ಥ ಆಗ್ವಲ್ದೇನು, ನಿಮಗ ಗೊತ್ತಾಗ್ವಲ್ದೇನು, ನಿಮಗೆ ಜೀವದ ಮೇಲೆ ಭಯ ಇಲ್ಲೇನು ಅಂತ ಕೇಳ್ತದ. ಅದು ಹೇಳ್ತದ, ನಿನಗಪ್ಪಲೆ ಒಬ್ಬನಿಗಪ್ಪಲೆ ನಂಬಿದವರಲ್ಲ, ನಾವೆಲ್ಲ ಗುಂಪು ಕಟ್ಟಿಕೊಂಡು ನಾವು ಇರಿಬಿಗಪ್ಪಲೆ ಜೀವನ ಮಾಡೋರು. ನಾವು ಬದುಕಿದ್ರು ಒಟ್ಟುಗೂಡಿನ ಬದುಕ್ತೀವಿ, ಸತ್ರು ಸಹ ಒಟ್ಟುಗೂಡಿನ ಸಾಯ್ತೀವಿ ಅಂತ ಹೇಳ್ತಾರ. ಅದೇ ರೀತಿ ಅದು ಸಿಂಹ ಐತೆ ಅಂತ ಹೇಳಿ ಇರಿಬಿಗಳು ಅಂಜಲಿಲ್ಲ. ಅದು ಒಟ್ಟು ಬಲವಂತದಿಂದ ಅದು ಏನ್ ಮಾಡ್ತದೆ, ಒಗ್ಗೂಡಿ ತಮ್ಮ ಗುಂಪುಗಾರಿಕೆಯನ್ನ ತೋರಿಸ್ಕೊಂಡು ಅದರ ಜೀವ ಇರೋ ತನಕನೂ ಹೋರಾಡ್ತದ. ಆ ಇರಿಬಿ ಸಹ ಒಂದು ಸಿಂಹಕ್ಕೆ ಅಂಜಲಿಲ್ಲ ಅಂದ್ರ ನಾವು ಸಮಾಜದೊಳಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಯಾಕೆ ಅಂಜಬೇಕು? ನಾವಂತೀವಿ, ನಾವು ಇರ್ಬಿ ರೀತಿನೂ ಕೆಲಸ ಮಾಡಿದ್ರು ತಪ್ಪೇನಿಲ್ಲ. ಸಮಾಜದಾಗ ಕಾಣಿಸುವಂತ ಸಣ್ಣ ಸಣ್ಣ ತಪ್ಪುಗಳನ್ನ ನಾವು ಮುಂದೆ ನಿಂತು ತೋರಿಸೋದು ಸಹ ಒಂದು ದೇಶ ಸೇವಾನ ಅಂತ ಹೇಳಿ, ಇದೇ ರೀತಿ ನಾವು ಒಗ್ಗೂಡಿ ಎಲ್ಲಾರು ಸಹ ನಮ್ಮ ಕೆಲಸಗಳನ್ನ ಮಾಡೋನು. ಮತ್ತೆ ಏನಾಗ್ತದ, ಸಮಾಜದೊಳಗೆ ಏನೇನು ಕಾಣಿಸ್ತಿರ್ತಾವ ಸಣ್ಣ ತಪ್ಪುಗಳನ್ನು ಸಹ ನಾವು ಗುರುತಿಸೋಣ ಅಂತ ಹೇಳಿ, ಇವತ್ತು ಸಣ್ಣ ತಪ್ಪು ಗುರುತಿಸಿದ್ರೆ ನಾಳೆ ದೊಡ್ಡ ತಪ್ಪಾಗೋದಿಲ್ಲ. ಅದೇ ರೀತಿ ಮೊದಲನೇ ಹೆಜ್ಜೆನ ತಪ್ಪಿಡ್ಲಿಲ್ಲ ಅಂದ್ರ ಮುಂದಿನ ಹೆಜ್ಜೆ ದೊಡ್ಡ ತಪ್ಪಾಗೋದಿಲ್ಲ ಅಂತ ಹೇಳ್ಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೀನಿ.